ಸದ್ಯ ಕರ್ನಾಟಕದಲ್ಲಿ 7 ಜನರನ್ನ ಕೆಡ್ಡಾಕೆ ಕೆಡವಲಾಗಿದೆ. 7 ಜನರ ಪೈಕಿ ಒಬ್ಬನ ಹಿಸ್ಟರಿ ಅಂತೂ ಅತಿ ರೋಚಕವಾಗಿದೆ. ಯಾಕೆ ಅಂತ ಹೇಳಿದ್ರೆ ಆತ ಸಂಗ್ರಹಿಸ್ತಾ ಇದ್ದಂತ ಹಣ, ಯಾವ್ಯಾವ ಮೂಲದಿಂದ ಹಣ ಸಂಗ್ರಹಿಸ್ತಾ ಇದ್ದ, ಯಾವುದಕ್ಕೆಲ್ಲ ಆತ ಬಳಕೆ ಮಾಡಿಕೊಳ್ತಾ ಇದ್ದ. ಹೀಗಾಗಿ NIA ಬಲೆಗೆ ಬಿದ್ದಂತವನ ಹಿನ್ನೆಲೆ ಇದೆಯಲ್ಲ, ಅದು ಭಯ ಹುಟ್ಟಿಸುತ್ತೆ. ಉಗ್ರ ಕೃತ್ಯಕ್ಕೆ ಸ್ಕೆಚ್ ಹಾಕಿದ್ರ ಬೆಂಗಳೂರಿನಲ್ಲಿ, ಅದಕ್ಕೆ ಹಣ ವಿನಿಯೋಗ ಆಗ್ತಾ ಇತ್ತ. PFI ಟೆರರ್ ನೆಟ್ವರ್ಕ್ ಯಾವ ಮಟ್ಟಕ್ಕಿದೆ, ಕರ್ನಾಟಕದಲ್ಲಿ ಇದು ಬೇರೂರದಂತಹ ರೀತಿ, ಯುವಕರನ್ನ ಬ್ರೈನ್ ವಾಶ್ ಮಾಡಿ ಐಸಿಸ್ ಲಿಂಕ್ ಅನ್ನ ಇಟ್ಕೊಂಡು ಅಲ್ಲಿಗೆ ಸೇರಿಸ್ತಾ ಇದ್ದಂತಹ ರೀತಿ, ಇದೆಲ್ಲವನ್ನೂ ಕೂಡ ಗಮನಿಸ್ತಾ ಹೋದ್ರೆ ಬೆಂಗಳೂರಿನಲ್ಲಿ ಅದೆಷ್ಟರ ಮಟ್ಟಿಗೆ PFI ಬೇರೂರಿದೆ, ಅದರ ಜೊತೆಗೇನೆ ಅದೆಷ್ಟರ ಮಟ್ಟಿಗೆ ಬಲವಾಗಿ ಟೆರರಿಸ್ಟ್ ಫಂಡಿಂಗ್ ಅನ್ನ ಮಾಡಿಸಿಕೊಳ್ತಾ ಇತ್ತು ಅನ್ನುವಂತಹ ವಿಚಾರ ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಬರುವಂತಹ ಹಣ ಯಾವುದಕ್ಕೆ ವಿನಿಯೋಗ ಆಗುತ್ತೆ. NIA ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಮೋಸ್ಟ್ ವಾಂಟೆಡ್ ಆಗಿರುವಂತಹ ವ್ಯಕ್ತಿ ಬೆಂಗಳೂರಿನಲ್ಲಿ ಲಾಕ್ ಆಗಿದ್ದಾನೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಯಾಕಿಂತ ಮೋಸ್ಟ್ ವಾಂಟೆಡ್ ಅಂತ ಹೇಳಿದ್ರೆ ಇಡೀ ಸಂಘಟನೆ ನಡಿಬೇಕು ಅಂತ ಹೇಳಿದ್ರೆ ಹಣದ ಬಲ ಬೇಕು. ಅಂತಹ ಹಣ ಸಂಗ್ರಹಣೆಗೆ ಈತ ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಂಡಿದ್ದ. ದೇಶ ವಿದೇಶ ಬೇರೆ ಬೇರೆ ಭಾಗದಿಂದಲೂ ಕೂಡ ಈತ ಬಹುದೊಡ್ಡದಾಗಿ ಹಣ ಸಂಗ್ರಹಿಸ್ತಾ ಇದ್ದ ಅನ್ನುವಂಥ ಆರೋಪ ಇದೆ. ಸಿಲಿಕಾನ್ ಸಿಟಿಯಿಂದ ಸಿರಿಯಾ ಐಸಿಸ್ ವರೆಗೂ ಕೂಡ ಲಿಂಕ್ ಇರೋ ಬಗ್ಗೆ ಬಹುದೊಡ್ಡ ಆರೋಪ ಕೇಳಿ ಬಂದಿದೆ ಈತನ ವಿರುದ್ಧ. ಅದರ ಜೊತೆಗೇನೆ ಆರೋಪಿಯಾಗಿರುವಂತಹ ಯಾಸರ್, ಆತನ ಹಿಸ್ಟ್ರಿ, ಆತ ಮಾಡಿದಂತಹ ಕೆಲಸ, ತೊಡಗಿಸ್ಕೊಂಡಂತಹ ರೀತಿ, ಇದೆಲ್ಲವನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. PFI ಕುರಿತಂತ ಸ್ಫೋಟಕವಾದಂಥ ಮಾಹಿತಿಗಳು ಬಯಲು ಮಾಡ್ತಾ ಇದ್ದಾನೆ ಈತ. ಹಾಗಿದ್ರೆ ಎಲ್ಲಿಂದ ಬರ್ತಾ ಇತ್ತು ಹಣ, ಅದು ಹೇಗೆ ಸಂಗ್ರಹಿಸ್ತಾ ಇದ್ದ, ಯಾರೀತ ಯಾಸರ್ ಅರಾಫತ್ ಹಸನ್, ತೋರಿಸ್ತೀವಿ ನೋಡಿ. ಹೋದ್ರೆ ಭಯಾನಕ ಸಂಗತಿಗಳೇ ಬಯಲಾಗ್ತಿವೆ. ಆಳಕ್ಕಿಳಿದಂತೆ ಬೆಚ್ಚಿ ಬೀಳಿಸೋ ಮಾಹಿತಿಗಳೇ ಹೊರಬೀಳ್ತಿವೆ. ಇದು ಅಂಥಿಂತ ನೆಟ್ವರ್ಕ್ ಅಲ್ಲ, ಬೆಂಗಳೂರನ್ನೇ, ಕರುನಾಡನ್ನೇ ಶೇಕ್ ಮಾಡುವಂತ ನೆಟ್ವರ್ಕ್ ಬೆಳೆದಿತ್ತ ಅನ್ನೋ ಅನುಮಾನದ ಹುತ್ತ ದೊಡ್ಡದಾಗ್ತಿದೆ. NIA ದಾಳಿಯಲ್ಲಿ ಸೆರೆ ಸಿಕ್ಕ PFI ನಾಯಕರ ವಿರುದ್ಧದ ಆರೋಪಗಳು, ತನಿಖೆ ವೇಳೆ ಸಿಕ್ಕ ಮಾಹಿತಿಗಳು, ಸ್ಕೆಚ್ಗಳು, ಮಾಡಿದ ಕೃತ್ಯಗಳು, ಲಿಂಕ್ಗಳು ಭಯ ಹುಟ್ಟಿಸುವಂತಿವೆ. ದೇಶ ವಿರೋಧಿ ಚಟುವಟಿಕೆ, ಟೆರರ್ ಗ್ರೂಪ್ಗಳಿಂದ ಫಂಡಿಂಗ್, ಐಸಿಸ್ನಂತ ಉಗ್ರ ಸಂಘಟನೆಗಳ ಜೊತೆ ಇದೆ ಎನ್ನಲಾದ ನಂಟು, ಜೊತೆಗೆ ಇದೆಲ್ಲವನ್ನೂ ನಡೆಸೋದಕ್ಕೆ ಬೆಂಗಳೂರೇ ಹಾಟ್ಸ್ಪಾಟ್ ಆಗಿತ್ತು ಅನ್ನೋ ಸಂಗತಿ ಹೊರಬರ್ತಿದೆ. ಯಾಕಂದ್ರೆ ನೆನೆ ರಾಜ್ಯದಲ್ಲಿ ನಡೆದ NIA ರೇಡ್ನಲ್ಲಿ ಸೆರೆ ಸಿಕ್ಕ 7 ಮಂದಿ ಆರೋಪಿಗಳು ಬೆಂಗಳೂರಿನವರೇ. ಈ ಆರೋಪಿಗಳ ಪೈಕಿ ಒಬ್ಬನ ಹಿಸ್ಟರಿನೇ ದಂಗು ಬಡಿಸುವಂತಿದೆ. ಆತ ಬೇರ್ಯಾರೂ ಅಲ್ಲ, ಯಾಸರ್ ಅರಾಫತ್ ಹಸನ್. ಹಾಗಾದ್ರೆ ಯಾರಿ ಯಾಸರ್ ಹಸನ್? ಮೂಲತಃ ಎಲ್ಲಿಯವನು? ಬೆಂಗಳೂರಿನಲ್ಲಿದ್ದ ಏನ್ ಮಾಡ್ತಿದ್ದ? ಇವನ್ ಮೇಲೆ ಕೇಳಿ ಬಂದ ಆರೋಪಗಳೇನೇನು ಅನ್ನೋದನ್ನ ಕಂಪ್ಲೀಟ್ ಆಗಿ ತೋರಿಸ್ತೀವಿ ನೋಡಿ. ಮೂಲತಃ ಮಂಗಳೂರಿನವನಾದ ಯಾಸರ್ ಹಸನ್ ಬೆಂಗಳೂರಿನಲ್ಲಿ PFI ಕಾರ್ಯಚಟುವಟಿಕೆ ನೋಡ್ಕೊಳ್ತಿದ್ದ. ಕಾವಲ್ ಬೈರ್ಸಂದ್ರದಲ್ಲಿ ಮನೆ ಮಾಡ್ಕೊಂಡಿದ್ದ ಈ ಯಾಸರ್ ಬೆಂಗಳೂರಿನಲ್ಲಿ ಬಹುತೇಕ PFI ಕಚೇರಿಗಳ ಕೆಲಸ ನಿರ್ವಹಣೆ ಮಾಡ್ತಿದ್ದ. ಪ್ರಮುಖವಾಗಿ ಯಾಸರ್ ಹಸನ್ ಮೇಲೆ ಟೆರರ್ ಫಂಡಿಂಗ್ ಆರೋಪ ಕೇಳಿ ಬಂದಿದ್ರಿಂದ NIA ಅಧಿಕಾರಿಗಳು ಆತನನ್ನ ಬಂಧಿಸಿದ್ದಾರೆ. ಅಲ್ಲದೆ ಹೆಚ್ಚಿನ ವಿಚಾರಣೆಗಾಗಿ ಯಾಸರ್ನನ್ನ NIA ಅಧಿಕಾರಿಗಳು ದೆಹಲಿಗೆ ಕರೆದೊಯ್ದಿದ್ದಾರೆ.
ದೇಶದ ಒಳಗೆ ಮತ್ತು ವಿದೇಶಗಳಿಂದ ಹಣ ಸಂಗ್ರಹ ಮಾಡಿ ಆ ಹಣದಿಂದ ಟೆರರ್ ಫಂಡಿಂಗ್ ಮಾಡ್ತಾ ಇದ್ದರ ಬಗ್ಗೆನೂ ವಿಚಾರಣೆ ಮಾಡ್ತಿದ್ದಾರೆ. ಯುವಕರಿಗೆ ಬ್ರೈನ್ ವಾಶ್ ಮಾಡ್ತಿದ್ನ ಯಾಸರ್ ಹಸನ್. ದೇಶ ವಿರೋಧಿ ಚಟುವಟಿಕೆಗಳಲ್ಲೂ ಯಾಸರ್ ಪಾತ್ರ ಇದೆಯಾ? ಯಾಸರ್ ಹಸನ್ ವಿರುದ್ಧ ಹೀಗೊಂದು ಗುಮಾನಿ ಶುರುವಾಗಿದೆ. ಇದೇ ಅನುಮಾನದ ಮೇಲೆ ಯಾಸರ್ನನ್ನ ಕರ್ಕೊಂಡು ಹೋಗಿರೋ ಎನ್ಐಎಗೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿವೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಈ ಯಾಸರ್ ವಿರುದ್ಧ ಕೇಳಿಬಂದ ಮತ್ತಷ್ಟು ಆರೋಪಗಳೇನು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಅಂದಹಾಗೆ ದೇಶ ವಿರೋಧಿ ಚಟುವಟಿಕೆಗಳಲ್ಲೂ ಈ ಯಾಸರ್ ಹಸನ್ ಪಾತ್ರ ಇರೋ ಶಂಕೆ ಇದೆ. ಮುಸ್ಲಿಂ ಯುವಕರ ತಲೆ ಕೆಡಿಸಿ ಈ ಯುವಕರಿಂದ ದೇಶ ವಿರೋಧಿ ಚಟುವಟಿಕೆ ಮಾಡಿಸ್ತಾ ಇದ್ದ ಅನ್ನೋ ಬಗ್ಗೆ ಮಾಹಿತಿ ಇದೆ. ಅಷ್ಟೇ ಅಲ್ಲ, ಯುವಕರನ್ನ ಐಸಿಸ್ಗೆ ಸೆಳೆಯಲು ಕೆಲಸ ಮಾಡಿದ್ದು ಐಸಿಸ್ಗೆ ಸೇರುವಂತೆ ಯುವಕರಿಗೆ ಯಾಸರ್ ಹಸನ್ ಪ್ರೇರೇಪಿಸಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗುವಂತೆ ಯುವಕರನ್ನ ಸೆಳೀತಾ ಇದ್ದಂತೆ. ಇದರ ಜೊತೆಗೆ ಮಾರಕಾಸ್ತ್ರ ಬಳಸಿಕೊಂಡು ಸಾರ್ವಜನಿಕರಲ್ಲಿ ಭಯ ಪಡಿಸ್ತಾ ಇದ್ದ ಅನ್ನೋ ಬಗ್ಗೆನೂ ಎನ್ಐಎಗೆ ಮಾಹಿತಿ ದೊರೆತಿದೆ ಅಂತ ಹೇಳಲಾಗ್ತಿದೆ. ಬೆಂಗಳೂರಿನಲ್ಲಿ ಓರ್ವ ಲಾಕ್, ಕೇರಳದಲ್ಲಿ 6 ಮಂದಿ ಅಂಧರ್. ಕೇರಳದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿದ್ದವರಿಗೆ ಎನ್ಐಎ ಶಾಕ್. ಬೆಂಗಳೂರಿನಲ್ಲಿ ರಣಬೇಟೆಗಿಳಿದ ಎನ್ಐಎ ಅಧಿಕಾರಿಗಳಿಗೆ ಮೊದಲು ಲಾಕ್ ಆಗಿದ್ದು ಈ ಯಾಸರ್ ಮಾತ್ರ. ಯಾಸರ್ನನ್ನ ವಶಕ್ಕೆ ಪಡೆದಿದ್ದ ಎನ್ಐಎ ಒಂದು ತಂಡ ದೆಹಲಿಗೆ ಕರೆದೊಯ್ದಿತ್ತು. ಆದರೆ ಇನ್ನೊಂದು ತಂಡ ಕೇರಳದಲ್ಲಿ ಆಪರೇಷನ್ ನಡೆಸಿ ಬೆಂಗಳೂರಿನ 6 ಮಂದಿಯನ್ನ ಅಲ್ಲಿಯೇ ಬೇಟೆಯಾಡಿದೆ. ಬಳಿಕ ಬಂಧಿತರನ್ನ ದೆಹಲಿಗೆ ಶಿಫ್ಟ್ ಮಾಡಿ ಫುಲ್ ಗ್ರಿಲ್ ಮಾಡ್ತಿದ್ದಾರೆ. ಒಟ್ಟಾರೆ ಇಡೀ ದೇಶಾದ್ಯಂತ ಬಿಗ್ ಆಪರೇಷನ್ ಮಾಡಿದ್ದ ಎನ್ಐಎ ಒಂದು ಹಂತದಲ್ಲಿ ಕ್ರಿಮಿಗಳನ್ನೇ ಲಾಕ್ ಮಾಡಿದಂತೆ ಕಾಣ್ತಿದೆ. ಹೀಗಾಗಿ ಎನ್ಐಎ ಮತ್ತು ಖಾಕಿ ಆಪರೇಷನ್ ನಲ್ಲಿ ಇನ್ನೆಂಥ ಸತ್ಯಗಳು ಸ್ಫೋಟವಾಗುತ್ತವೋ ಕಾದು ನೋಡಬೇಕು. ಪ್ರಜ್ವಲ್, TV9 ಬೆಂಗಳೂರು. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.